ನಗರದ ಕೆ.ವಿ. ಶಂಕರಗೌಡ ಸಭಾಂಗಣದಲ್ಲಿ ಮಂಡ್ಯ ಮಧುರ ಲಯನ್ ಸಂಸ್ಥೆ ಮತ್ತು ಮಂಡ್ಯ ಲಯನ್ ಇಂಜಿನಿಯರ್ಸ್ ಲಯನ್ಸ್ ಸಂಸ್ಥೆ 2026-27ನೇ ಸಾಲಿನ ನೂತನ ಅಧ್ಯಕ್ಷರುಗಳಿಗೆ ಪ್ರತಿಜ್ಞಾವಿಧಿ ಬೋಧನೆ ಮತ್ತು ವೈದ್ಯರಿಗೆ ಸನ್ಮಾನ ಸಮಾರಂಭ ನಡೆಯಿತು. ಸಮಾರಂಭದಲ್ಲಿ ಮಾಜಿ ಜಿಲ್ಲಾ ರಾಜ್ಯಪಾಲ ಡಾ. ಜಿ.ಎ. ರಮೇಶ್ ಮಾತನಾಡಿ, ಸಂಸ್ಥೆಗಳನ್ನು ಹುಟ್ಟು ಹಾಕುವುದು ಸುಲಭ, ಆದರೆ ಅದನ್ನು ನಡೆಸುವುದು ಕಷ್ಟದ ಕೆಲಸವಾಗಿದೆ. ಎಲ್ಲರಿಗೂ ಅವರದೇ ಆದ ಜವಾಬ್ದಾರಿಗಳಿರುತ್ತವೆ. ತಮ್ಮ ಬಿಡುವಿನ ವೇಳೆಯಲ್ಲಿ ಲಯನ್ಸ್ ಸಂಸ್ಥೆ ಮೂಲಕ ಜನರಿಗೆ ಸಹಾಯ ಮಾಡುವ ಪ್ರವೃತ್ತಿಯನ್ನು ಎಲ್ಲರಲ್ಲೂ ಬರಬೇಕಾಗಿದೆ ಎಂದು ಹೇಳಿದರು. ಮಾಜಿ ಜಿಲ್ಲಾ ರಾಜ್ಯಪಾಲ ಡಾ. ಕೃಷ್ಣೇಗೌಡ ಮಾತನಾಡಿ, ಒಬ್ಬರಿಂದ ಜನರಿಗೆ ಸೇವೆ ಮಾಡಲು ಕಷ್ಟವಾಗಬಹುದು, ಆದರೆ ಇಂತಹ ಲಯನ್ ಸಂಸ್ಥೆಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಸೇರಿದಂತೆ ಸಮಾಜಮುಖಿ ಕಾರ್ಯಗಳನ್ನು ಮಾಡಲು ಸಾಧ್ಯವಾಗುತ್ತದೆ. ನೂರಾರು ವರ್ಷಗಳಿಂದ ಲಯನ್ ಸಂಸ್ಥೆ ಯಾವುದೇ ಲೋಪವಿಲ್ಲದೆ ಸಮಾಜದ ವಿಶ್ವಾಸವನ್ನು ಗಳಿಸುತ್ತಾ ಬಂದಿದೆ. ಇದು ಒಬ್ಬರಿಂದ ಸಾಧ್ಯವೇ, ನಮ್ಮೆಲ್ಲರ ಸಹಕಾರಗಳಿಂದ ಸಾಧ್ಯವಾಗಿದೆ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಮಧುರ ಲಯನ್ ಸಂಸ್ಥೆಯ ಅಧ್ಯಕ್ಷರಾದ ಸಿದ್ದೇಗೌಡ ತಂಡ ಮತ್ತು ಲಯನ್ ಇಂಜಿನಿಯರ್ಸ್ ಸಂಸ್ಥೆಯ ಅಧ್ಯಕ್ಷರಾದ ಜಿ.ಎನ್. ಕೆಂಪರಾಜು ತಂಡಗಳಿಗೆ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು. ಇದೇ ಸಂದರ್ಭದಲ್ಲಿ ವೈದ್ಯರ ದಿನಾಚರಣೆ ಅಂಗವಾಗಿ ವೈದ್ಯರುಗಳನ್ನು ಸನ್ಮಾನಿಸಲಾಯಿತು. ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಮತ್ತು ನೋಟ್ಬುಕ್ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ನಿಕಟಪೂರ್ವ ರಾಜ್ಯಪಾಲ ಕೆ.ಎಲ್. ರಾಜಶೇಖರ್, 1ನೇ ಉಪರಾಜ್ಯಪಾಲ, 2ನೇ ಉಪರಾಜ್ಯಪಾಲ ಎನ್. ಸಿದ್ದೇಗೌಡ, ಪ್ರಾಂತೀಯ ಅಧ್ಯಕ್ಷ ಚಂದ್ರಲಿಂಗು, ಲಯನ್ಸ್ನ ಎಸ್. ಪಿ. ಆದರ್ಶ, ಜೀವನ್ ಕುಮಾರ್, 2 ಕ್ಲಬ್ಬಿನ ಪದಾಧಿಕಾರಿಗಳು ಸದಸ್ಯರು ಇದ್ದರು. ಪ್ರಾರಂಭ ಆಯ್ತು. ಇವರೆಲ್ಲ ಆ ಸಂಸ್ಥೆಯಿಂದ ಪ್ರಾರಂಭ ಆದರು. ಅದು ಹೇಗೆ ನಮ್ಮನ್ನ ಇಂಡಿವಿಜುವಲ್ ಲೀಡರ್ಶಿಪ್ ತಗೊಳ್ಳೋಕೆ ಪ್ರೇರೇಪಿಸುತ್ತೆ ಅಂದರೆ, ಅಲ್ಲಿಂದ ಒಂದು 2 ವರ್ಷ ಆದಮೇಲೆ ಅವರದೇ ಒಂದು ಸ್ವಂತ ಸಂಸ್ಥೆ ಮಾಡಿಕೊಂಡ್ರು, ಮಂಡ್ಯ ಮಧುರ ಸಂಸ್ಥೆ ಅಂತ. 2014-15 ಪ್ರಾರಂಭ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಂತರ ನಮ್ಮ ಕೆಂಪರಾಜು ಅವ್ರು ಮತ್ತೊಂದು ಕೆಳದ ಒಂದು 2-3 ವರ್ಷಗಳಿಂದ ಇನ್ನೊಂದು ಸಂಸ್ಥೆ ಮಾಡುವಾಗ ಅವರು ಆ ಸಂಸ್ಥೆ ಇದ್ದಾಗ ಅವರೊಂದು ಸಂಸ್ಥೆ ಮಾಡಿಕೊಂಡ್ರು. ಇಲ್ಲೇನಾಗುತ್ತೆ, ಸಂಸ್ಥೆಗಳು ಹುಟ್ಟಾಕಿದಾಗ ನಾವು ಲೀಡರ್ಗಳು ಹುಟ್ಟಾಕೊಂಡು ಹೋಗ್ತೀವಿ, ಹೊಸ ಹೊಸ ನಾಯಕತ್ವ ಬರುತ್ತೆ. ಬಟ್ ಅದನ್ನು ಕ್ಯಾರಿ ಮಾಡುವಾಗ ನಮಗೆ ಎಷ್ಟು ಕಷ್ಟ ಅನ್ನೋದು ಈ ಸಂಸ್ಥೆಗಳು ನಡೆಸುವಾಗ ಗಮನಕ್ಕೆ ಬರುತ್ತೆ. ಯಾಕೆಂದರೆ ಒಂದು ಸಂಸ್ಥೆ ಹುಟ್ಟಾಕೋದು ಬಹಳ ಸುಲಭ ಅನಿಸಿದ್ರು ಕೂಡ ಅದನ್ನು ನಡೆಸ್ಕೊಂಡು ಹೋಗೋದು ಬಹಳ ಕಷ್ಟ ಇದೆ. ಯಾಕೆಂದರೆ ಇವತ್ತಿನ ಪ್ರಪಂಚದಲ್ಲಿ ಅವರದೇ ಆದಂಥ ಆ್ಯಕ್ಟಿವಿಟಿಗಳಲ್ಲಿ ಇರಬೇಕಾದ್ರೆ ನಮ್ಮ ದುಡ್ಡು ಖರ್ಚು ಮಾಡಿಕೊಂಡು ನಮ್ಮ ಸಮಯನ ವ್ಯರ್ಥ ಮಾಡಿಕೊಂಡು ಈ ಥರ ಒಂದು ಕಮ್ಯುನಿಟಿ ಸರ್ವಿಸಿಗೆ ಜನ ಸೇರಿಸೋದು ಸ್ವಲ್ಪ ಕಷ್ಟದ ಕೆಲಸನೇ. ಈಗ 109 ವರ್ಷ ಇತಿಹಾಸ ಇದೆ. ಮತ್ತು ನಮ್ಮ ಇಂಡಿಯಾಕ್ಕೆ ಬಂದು 70 ವರ್ಷದ ಮೇಲೆ ಲಯನ್ ಸಂಸ್ಥೆಗಳ ಇತಿಹಾಸ ನೋಡಿದಾಗ ಹೇಗಪ್ಪ ಇಷ್ಟು ವರ್ಷ ಈ ಸಂಸ್ಥೆ ಇದೆ ಅಂದರೆ ನಾವು ಮಾಡ್ತಕ್ಕಂಥ ಒಂದಷ್ಟು ಸಮಾಜಮುಖಿ ಕೆಲಸಗಳು. ನಿಮಗೆ ಡಾಕ್ಟರ್ ಎಂ.ಸಿ. ಮೋದಿ ಬಗ್ಗೆ ಕೇಳಿದ್ರೆ ಗೊತ್ತಿರುತ್ತೆ ನಮಗೆ. ಉಚಿತವಾಗಿ ಕಣ್ಣಿನ ಸರ್ಜರಿಯನ್ನು ಮಾಡೋದ್ರ ಮೂಲಕ ಒಂದಷ್ಟು ಒಳ್ಳೆ ನೇಮ್ ಮಾಡಿದರು. ಅವರನ್ನ ಪ್ರಿಸೈಡಿಂಗ್ ಆಫೀಸರ್, ಅಧ್ಯಕ್ಷರು ಅಂದರೆ ಅದನ್ನು ಅವ್ರಿಗೆ ಬಿಡಿಸ್ಕೊಳ್ಳೋದು. ನಾವು ಲೆಫ್ಟ್ ಟು ರೈಟ್ ಕೂತ್ಕೋತೀವಿ. ಯಾವುದೇ ಆಫೀಸರ್ ಬಂದರು, ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಬಂದರೂ ನಾವು ಇಲ್ಲೇ ಪಕ್ಕದಲ್ಲೇ ಕೂತ್ಕೋತೀವಿ. ಅವ್ರ ಜೊತೆಗೆ ಎಲ್ಲೆಲ್ಲಿ ಅವಕಾಶಗಳಿರುತ್ತೆ ಸಂಸ್ಥೆ ಬಳಸ್ಕೊಳ್ಳುವಂಥ ಟೈಮ್ ಮಾಡಿಕೊಂಡು ಮೇಲೆ ಇರುತ್ತೆ. ನಿಮ್ಮನ್ನೇ ಈ ವರ್ಷ ಮೆಂಬರ್ಶಿಪ್ ಇರುತ್ತೆ ಸರ್. ಇವತ್ತು ವೈಯಕ್ತಿಕವಾಗಿ ಯಾವುದೇ ಸೇವಾ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಶಕ್ತನಿಲ್ಲ. ಅದು ಅಷ್ಟು ಸುಲಭದ ಸಾಧ್ಯವಾದ ಮಾತಲ್ಲ. ಒಂದು ವೇಳೆ ನಾನು ವೈಯಕ್ತಿಕವಾಗಿ ಮಾಡಿದ್ರೂ ಸಹ ಸಮಾಜ ಅದನ್ನು ಯಾವ ರೀತಿ ಸ್ವೀಕರಿಸ್ತದೆ ಅನ್ನೋದನ್ನು ನಾವು ಯೋಚನೆ ಮಾಡಬಹುದು. ಬಹಳ ಲಘುವಾಗಿ ತಗೊಳ್ಕೊಳ್ತಾರೆ. ಒಂದು, ಮುಂದಿನ ಚುನಾವಣೆ ಗುರಿ ಇರಬೇಕು. ಮತ್ತೊಂದು, ಒಂದೇ ಮಾರ್ಗದಲ್ಲಿ ಏನು ಯಥೇಚ್ಛಾಗಿ ಹಣವನ್ನು ಮಾಡಿರಬೇಕೇನು ಅನ್ನುವಂತಹ ಮನೋಭಾವ. ಇವತ್ತು ಒಂದು ಬ್ಯಾನರು ನಮ್ದೇನು ಇವತ್ತು ಲಯನ್ಸ್ ಇಂಟರ್ನ್ಯಾಷನಲ್ ಅನ್ನೋ ಬ್ಯಾನರ್ ಇದೆ, ಅದು ಬಹಳ ಮುಖ್ಯ. ಆ ಸಂಸ್ಥೆ 109 ವರ್ಷಗಳಿಂದ ಯಾವುದೇ ಇಲ್ಲ, ಲೋಪದೋಷ ಇಲ್ಲದೆ, ದುರುಪಯೋಗ ಇಲ್ಲದೆ ಸಮಾಜದ ವಿಶ್ವಾಸವನ್ನ ಗಳಿಸಿ ಪ್ರಪಂಚದಾದ್ಯಂತ 200ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಇದೆ ಅಂದರೆ ಆಶ್ಚರ್ಯ ಪಡ್ಬೇಕು ನಾವು. ಮತ್ತೊಂದೇನು, ನಾವು ಈ ಸಂಸ್ಥೆ ಸದಸ್ಯರಾಗಿ ಮುಂದುವರಿಯಕ್ಕೆ ಹಣ ಕೊಟ್ಟಿದ್ದೀವಿ, ಸೇವಾ ಕಾರ್ಯಕ್ರಮಕ್ಕೆ ಹಣ ಕೊಡ್ತೀವಿ. ಹಣ ಎಲ್ಲಿಂದ ಬರುತ್ತೆ? ಎಲ್ಲಿಂದನೂ ಬರಲ್ಲ. ಹಾರ್ಡ್ ಅರ್ನ್ ಮನಿ ಆಫ್ ಅವರ್ ಓನ್. ಕಷ್ಟಪಟ್ಟು ಶ್ರಮಪಟ್ಟು ಉಳಿಸಿ ಗಳಿಸಿದ ಹಣ, ನಮ್ಮ ಸಂಸಾರಕ್ಕೆ, ನಮ್ಮ ಮುಂದಿನ ಜೀವನಕ್ಕೆ ಮುಡಿಪಾಗಿಟ್ಟ ಹಣದ ಸ್ವಲ್ಪ ಭಾಗವನ್ನು ನಾವು ಇವತ್ತು ಸೇವಾ ಸಂಸ್ಥೆಯ ಮುಖಾಂತರ ಈ ಒಂದು ಸಂಸ್ಥೆಯ ಅಡಿಯಲ್ಲಿ ಈ ಸಮಾಜದ ಕಣ್ಣನ್ನು ಒರೆಸುವಂತ ಕೆಲಸವನ್ನು ಮಾಡ್ತೇವೆ. ಆದರೆ ಎಲ್ಲೋ ಒಂದ್ ಕಡೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ, ಒಂದ್ ಕಡೆ ಕವಿ ಬರೆದಿದ್ದಾನೆ,
ತಾಯಿ ತಂದೆಗೆ ಮಕ್ಕಳ ವರ್ತನೆ ದುರ್ಬಲಗೊಳಿಸುವಷ್ಟು ಅವರ ವೃದ್ಧಾಪ್ಯ ದುರ್ಬಲಗೊಳಿಸ್ತಾ ಇಲ್ಲ. ಹಾಗಾಗಿ ಇವತ್ತು ಮನುಷ್ಯನಲ್ಲಿ ಎಲ್ಲೋ ಒಂದು ಒತ್ತಡದ ಬದುಕನ್ನ ಅನುಭವಿಸ್ತಾ ಇದ್ದಾರೆ. ಮಾಡುವುದರ ಮುಖಾಂತರ ಮಂಡ್ಯ ಮುದ್ರಾ ಮತ್ತೆ ಇಂಜಿನಿಯರ್ ಸಂಸ್ಥೆಗೆ ಒಂದು ಒಳ್ಳೆಯ ಹೆಸರನ್ನ ತಂದಿದ್ದಾರೆ. ಅವರಿಗೆ ತಮ್ಮೆಲ್ಲರೂ ಚಪ್ಪಾಳೆ ಜೊತೆಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೇನೆ. ಮತ್ತೆ 26-27ನೇ ಸಾಲಿಗೆ ಈ ದಿನ ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸಿರ್ತಕ್ಕಂಥ ಸಿದ್ದೇಗೌಡರು ಮತ್ತು ಕೆಂಪರಾಜರವರು 26-27ನೇ ಸಾಲಲ್ಲಿ ಹೆಚ್ಚು ಸೇವಾ ಕಾರ್ಯಕ್ರಮಗಳನ್ನು ಮಾಡುವುದರ ಮುಖಾಂತರ ನಮ್ಮ 317 ಜಿನಲ್ಲಿ ಒಂದು ವಿಶೇಷವಾದಂಥ ಸಂಸ್ಥೆಯಾಗಲಿ ಸೇವಾ ಕಾರ್ಯದ ಮುಖಾಂತರ ಅಂತ ಹೇಳಲಿಕ್ಕೆ ಅವ್ರಿಗೂ ಕೂಡ ಶುಭಾಶಯವನ್ನು ಕೋರ್ತೇನೆ. ಮತ್ತು ಮಂಡ್ಯ, ಮೈಸೂರು, ಚಾಮರಾಜನಗರ ಭಾಗದಲ್ಲಿ ಸುಮಾರು 60 ಲಕ್ಷಕ್ಕೂ ಹೆಚ್ಚು ಜನ ಸದಸ್ಯರ ನಾವು ಜನಗಣತಿ ಪ್ರಕಾರ ಜನಸಂಖ್ಯೆ ಇದೆ. ಆದರೂ ಕೂಡ ನಮ್ಮ 317 ಜಿನಲ್ಲಿ ಕೇವಲ 2600 ಜನ ಸದಸ್ಯರು ಮಾತ್ರ ಸೇವೆಯನ್ನು ಮಾಡ್ತೀವಿ ಅಂತೇಳಿ ಮುಂದೆ ಬಂದಿದ್ದೀವಿ. ಅದಕ್ಕಾಗಿ ಎಲ್ಲ ಸದಸ್ಯರುಗಳು ಮತ್ತು ನೂತನ ಸದಸ್ಯರುಗಳಿಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೇವೆ. ಸೇವೆ ಮಾಡಲಿಕ್ಕೆ ಮುಂದೆ ಬರೋದು ಭಾಳ ಕಡಿಮೆ. ರಿಕ್ರಿಯೇಷನ್ ಕ್ಲಬ್ಗಳು ಎಷ್ಟಿದೆ ಗೊತ್ತಾ? 3 ಜಿಲ್ಲೆಗಳಲ್ಲಿ ತುಂಬ ಇದೆ, ಸಾವಿರಾರು ಜನ ಸದಸ್ಯರಿದ್ದಾರೆ. ಲಯನ್ಸ್ ಮುಖಾಂತರ ಸೇವೆ ಮಾಡೋಣ ಬನ್ನಿ ಅಂದರೆ ಕೇವಲ 2600 ಜನ ಇದ್ದಾರೆ. ಅದರಲ್ಲೂ ಕೂಡ ಸಕ್ರಿಯವಾಗಿ ಅವರ ಒಂದು ಕಾರ್ಯ ಒತ್ತಡದ ನಡುವೆ ಸೇವೆ ಮಾಡಲಿಕ್ಕೆ ಒಂದು 1500 ಜನ ಯಾವಾಗಲೂ ಕೂಡ ಮುಂಚೂಣಿಯಲ್ಲಿ ಇದ್ದೀವಿ ಅಂತ ಹೇಳಲಿಕ್ಕೆ ಬಹಳ ಸಂತೋಷವನ್ನು ಪಡ್ತಾ ಎರಡೂ ಇಂಜಿನಿಯರ್ಸ್ ಲಯನ್ಸ್ ಸಂಸ್ಥೆಯಲ್ಲಿ ದೇಶ ಕಟ್ಟುವಂತ ತಂತ್ರಜ್ಞರಿದ್ದಾರೆ. ಇಂಥ 2 ಸಂಸ್ಥೆಗಳು ಉತ್ತಮವಾಗಿ ಕಾರ್ಯನಿರ್ವಹಿಸಲಿ, ಜಿಲ್ಲೆಯ ಒಂದು ಸಮಾಜಕ್ಕೆ ಒಂದು ಸಂದೇಶವನ್ನು ನೀಡಲಿ, ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಗಳನ್ನು ಮಾಡಲಿ ಅಂತ ಹೇಳ್ತಾ ತಾವೆಲ್ಲರೂ ಈ ಒಂದು ಆಸಕ್ತಿ ವಹಿಸಿ ನಮ್ಮ ಸಂಪುಟದ ಹಲವಾರು ಸದಸ್ಯರಲ್ಲಿ ಆಗಮಿಸಿದಿರಿ. ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಈ 2 ಸಂಸ್ಥೆಯ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನು ತಿಳಿಸಿ ಇನ್ನೂ ಹೆಚ್ಚು ಕಾರ್ಯಗಳನ್ನು ಮಾಡಲಿ, ಈ 2 ಸಂಸ್ಥೆ ಒಳ್ಳೆಯ ಹೆಸರನ್ನು ಪಡೀಲಿ ಜಿಲ್ಲೆಯಲ್ಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. 2ನೇ ತಾರೀಕು ಮುಂದಿನ ತಿಂಗಳು 2ನೇ ತಾರೀಕು ಕ್ಯಾಬಿನೆಟ್ ಪ್ರೆಸೆಂಟೇಷನ್ ಇದೆ ಮೈಸೂರಿನ KSOU ಸಭಾಂಗಣದಲ್ಲಿ. ಅದು ನಮ್ಮ ಲಯನ್ಸ್ ಹಬ್ಬ ಅನ್ನೋ ರೀತಿಯಲ್ಲೇ ಇರುತ್ತೆ. ಜಿಲ್ಲಾ ಸಂಪುಟವನ್ನು ಅವತ್ತು ಪುನರ್ ಸ್ಥಾಪನೆ ಮಾಡುವಂಥ